ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದ್ಬಿಟ್ಟು ಪಿ ಜಿ ಸಿ ಇ ಟಿ ಸ್ಟೂಡೆಂಟ್ಸ್ 2026 ಯಾರೆಲ್ಲ ಅಡ್ಮಿಷನ್ ತೊಗೊಳ್ಬೇಕಂತಿದ್ರ, ಇವಾಗ ಆಲ್ರೆಡಿ ಪಾಸ್ ಔಟ್ ಆದ ಸ್ಟೂಡೆಂಟ್ಸ್ ಎಲ್ಲ ಇವಾಗ 26 ಪಾಸ್ ಆಗ್ತಾ ಇದ್ದಾರೆ. ನಿಮ್ಮ ಡಿಗ್ರಿ, ಇಂಜಿನಿಯರಿಂಗು, BCA, BBA, BCom ಮತ್ತು ಈ ಥರ ಗ್ರ್ಯಾಜುಯೇಷನ್ ಕೋರ್ಸ್ಗಳನ್ನ ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಮಾಸ್ಟರ್ ಡಿಗ್ರಿಗೆ ಅಡ್ಮಿಷನ್ ತೊಗೊಳ್ಬೇಕಂತಿದ್ದೀರಾ. ಇಲ್ಲ ನೀವು ಆಲ್ರೆಡಿ 25, 24, 23 ಪಾಸ್ ಔಟ್ ಆಗಿದ್ರು, ನೀವು ಇವಾಗ ನಿಮ್ಮ ಮಾಸ್ಟರ್ ಡಿಗ್ರಿ ಮಾಡಬೇಕಂತಿದ್ದಾರೆ. MBA, MCA, ME, MTech, ಆರ್ಕಿಟೆಕ್ಚರ್ ಈ ಥರ ಮಾಡ್ಬೇಕಂದ್ರು ಇವಾಗ ಏನಂತಂದರೆ ನೀವು PGCET ಎಕ್ಸಾಮ್ ಬರೀಬೇಕಾಗುತ್ತೆ. ಅದಕ್ಕೆ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿದ್ದಾರೆ. ಆ ಅಪ್ಲಿಕೇಶನ್ ಬಗ್ಗೆ ಈ ವಿಡಿಯೋದಲ್ಲಿರುತ್ತೆ. ಇದಕ್ಕೆ ಯಾರಾದರೂ KCET ಸ್ಟೂಡೆಂಟ್ಸ್ ನೋಡ್ತಾ ಇದ್ದರೆ ನೋಡೋಕೆ ಹೋಗಬೇಡಿ. ಏನಕ್ಕಂತಂದರೆ ಇದು ಬರೀ ಟೋಟಲಿ PGCET ಸ್ಟೂಡೆಂಟ್ಸ್, ಡಿಗ್ರಿ ಎಲ್ಲ ಯಾರೆಲ್ಲ ಕಂಪ್ಲೀಟ್ ಮಾಡಿದಾರಲ್ಲ ಅವರಿಗೋಸ್ಕರ ಇರುತ್ತೆ. ನೀವು ಯಾವುದೇ ಒಂದು ಯಾವುದೇ ಒಂದು ಕ್ರೋಮ್ ಅಂತ ಅಂದ್ಕೊಳ್ಳಿ. ಫಸ್ಟ್ ಗೂಗಲ್ ಕ್ರೋಮೇ ಕನ್ಸಿಡರ್ ಮಾಡ್ಕೊಳ್ಳಿ. ಅಲ್ಲಿ ಹೋಗಿ KE ಅಂತ ಎಂಟರ್ ಮಾಡಿಬಿಟ್ಟು ಇದು ಮಾಡಿ. ಇಲ್ಲಿ ಈ ಥರ ಬರುತ್ತೆ, ಓಕೆನಾ? ಈ ಥರ ಬಂದಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನಿಮಗೆ ಫಸ್ಟ್ ಜಾಸ್ತಿ ಏನಂತಂದರೆ ಕನ್ನಡ ಅಂತ ಡಿಸ್ಪ್ಲೇ ಆಗಿರುತ್ತೆ. ನಿಮಗೆ ಯಾವ್ದು ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅಡ್ಮಿಷನ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು PGCET 2026 ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನಂತಂದರೆ PGCET ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ 24 ಮಾರ್ಚ್ಗೆ ರಿಲೀಸ್ ಮಾಡಿದ್ದಾರೆ. 28 ಏಪ್ರಿಲ್ವರೆಗೂ ನಿಮಗೆ ಅಪ್ಲಿಕೇಶನ್ನ ನೀವು ಹಾಕೋಕ್ಕೆ ಟೈಮ್ ಇದೆ. ಎಕ್ಸ್ಟೆಂಡ್ ಕೂಡ ಆಗುತ್ತೆ, ಹಾಗಂತ ಇನ್ನು ಭಯ ಪಡೋ ಅವಶ್ಯಕತೆ ಇಲ್ಲ. ಬಟ್ ಏನಂತಂದರೆ ಆದಷ್ಟು ಬೇಗ ಅಪ್ಲಿಕೇಶನ್ನ ಹಾಕಿ. ಅದಾದಮೇಲೆ ಇನ್ಫಾರ್ಮೇಷನ್ ಬುಲೆಟಿನ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಕೂಡ ನೀವು ನೋಡ್ಕೊಳ್ಬೋದು. ಅದಾದಮೇಲೆ ಅಡ್ಮಿಷನ್ ಫಸ್ಟ್ ಸೆಮಿಸ್ಟರ್ ಕೋರ್ಸ್ ಬಗ್ಗೆ ಏನಂತಂದರೆ ಗೈಡೆನ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಾನು ಪ್ರತಿಯೊಂದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈ ವಿಡಿಯೋದಲ್ಲಿ ಅಪ್ಲಿಕೇಶನ್ ಪ್ರೋಸೆಸ್ ಎಲ್ಲ ಯಾವ ಥರ ಇರುತ್ತೆ ಅನ್ನೋದನ್ನ ನಾನು ಹೇಳಿರ್ತೀನಿ. ನನ್ನ ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ನೀವು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅನ್ನೋದನ್ನ ಲೈವ್ ಡೆಮೋ ಮಾಡಿ ತೋರಿಸ್ತಾ ಇರ್ತೀನಿ. ಒಂದೊಂದು ಫೀಲ್ಡ್ ಯಾವ ಥರ ನೀವು ಫಿಲ್ ಮಾಡಬೇಕು, ನೀವು ಯಾವುದೇ ಒಂದು ಮಿಸ್ಟೇಕ್ ಆಗದಿರೋ ಥರ ನೀವು ಯಾವ ಥರ ಅಪ್ಲಿಕೇಶನ್ ಆಗಬೇಕು ಅನ್ನೋದನ್ನ ನಾನು ಹೇಳಿರ್ತೀನಿ. ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾಗಿದ್ದೇನೆಲ್ಲ, ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಹಾಕಿ, ಮತ್ತು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂತಂದರೆ PGCET ನಿಮ್ಮ ಅಪ್ಲಿಕೇಶನ್ ಹಾಕಿಬಿಟ್ಟು ಹಾಲ್ ಟಿಕೆಟ್ ಬಂದಮೇಲೆ ಎಕ್ಸಾಮ್ ಆದಮೇಲೆ ರಿಸಲ್ಟ್ ಬಂದು ಕೌನ್ಸ್ಲಿಂಗ್ ಇರುತ್ತೆ. ನೀವು ಅಡ್ಮಿಷನ್ ತೊಗೊಳ್ಬೇಕಂತಂದರೆ KE ಥ್ರೂ, ಓಕೆನಾ? ಗೌರ್ಮೆಂಟ್ ಸೀಟ್ ಯಾವುದೇ ಒಂದು ಕಾಲೇಜಲ್ಲಿ ತೊಗೊಳ್ಬೇಕಂತಂದರೆ ಕಡಿಮೆ ಫೀಸಲ್ಲಿ ತೊಗೊಳ್ಬೇಕಂದ್ರೆ ಕೌನ್ಸಿಲಿಂಗ್ ಪ್ರೊಸೆಸ್ ಇರುತ್ತೆ. ಅದನ್ನು ಕೂಡ ನಾನು ನಿಮಗೆ ನಿಮ್ಮ ಅಡ್ಮಿಷನ್ ಆಗೋವರೆಗೂ ನಾನು ನಿಮಗೆ ಗೈಡ್ ಮಾಡ್ತಾ ಇರ್ತೀನಿ ವಿಡಿಯೋ ಮುಖಾಂತರ. ಸೊ ಅದಕ್ಕೋಸ್ಕರ ನೀವೇನಿಲ್ಲ, ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಬನ್ನಿ ನೆಕ್ಸ್ಟ್ ಏನಂತಂದರೆ ಏನೆಲ್ಲ ಇದೆ ಅನ್ನೋದನ್ನ ಇಂಪಾರ್ಟೆನ್ಸ್ನ ನೋಡ್ಕೊತ ಹೋಗೋಣ. ಫಸ್ಟ್ ನಾವು ಇವಾಗ ಇಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋದನ್ನ ನೋಡ್ಕೊತ ಹೋಗೋಣ, ಓಕೆನಾ? PGCET ಅಡ್ಮಿಷನ್ ಫಸ್ಟ್ ಸೆಮಿಸ್ಟರ್ MBA, MCA, ME, ಮಾಸ್ಟರ್ ಆಫ್ ಇಂಜಿನಿಯರಿಂಗ್, MTech, ಆರ್ಕಿಟೆಕ್ಚರ್ ಕೋರ್ಸಸ್ಗೆ ಆನ್ಲೈನ್ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿದ್ದಾರೆ, ಓಕೆನಾ? ಯಾವಾಗ ಅಂತಂತಂದರೆ ಕರ್ನಾಟಕ PGCET ರಿಜಿಸ್ಟ್ರೇಷನ್ ಸ್ಟಾರ್ಟ್ ಡೇಟ್ 24 ಮಾರ್ಚ್ಗೆ ಆಗಿದೆ, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಎಷ್ಟೋ ನಿಮ್ಮ ಫ್ರೆಂಡ್ಸ್ ಎಲ್ಲ ಅಪ್ಲೈ ಮಾಡಿರ್ಬೋದು. ಎಲ್ಲಿವರೆಗೂ ಇರುತ್ತೆ ಅಂದರೆ 28 ಏಪ್ರಿಲ್ ನೈಟ್ 11:50 ಅಂದರೆ ನೈಟ್ 12 ಗಂಟೆವರೆಗೂ ಇರುತ್ತೆ, ಓಕೆನಾ? ಅದಾದಮೇಲೆ ನೀವು ಫೀಸ್ ಯಾವಾಗ ಪೇ ಮಾಡ್ಬೋದು, ರಿಜಿಸ್ಟ್ರೇಷನ್ ಫೀಸ್ ಅಂತಂದರೆ 10th ಏಪ್ರಿಲ್ವರೆಗೂ ಪೇ ಮಾಡ್ಬೋದು. ವಿಂಡೋನ ಓಪನ್ ಇರುತ್ತೆ, ನೀವು ಪೇ ಮಾಡ್ಕೊಳ್ಬೋದು. ಅದಾದಮೇಲೆ ಏನಂತಂತಂದರೆ ಹಾಲ್ ಟಿಕೆಟ್ ಯಾವಾಗ ಬರುತ್ತೆ, ಅಡ್ಮಿಟ್ ಕಾರ್ಡ್ ಅಂದರೆ ಫಸ್ಟ್ ವೀಕ್ ಆಫ್ ಮೇನಲ್ಲಿ ಬರುತ್ತೆ. ಎಕ್ಸಾಮ್ಸ್ ಯಾವಾಗಿದೆ, ನಮ್ಮದು PGCET ಎಕ್ಸಾಮ್ಸ್ ಯಾವಾಗಿದೆ ಅಂತಂದರೆ 24th ಮೇಗಿದೆ ಮತ್ತು 23 ಮೇಗಿದೆ. 23 ಮೇಗೆ ME, MTechದವ್ರು ಇರುತ್ತೆ. 24 ಮೇಗೆ MBA, MCA ಅನ್ನೋದು ಇರುತ್ತೆ. ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಅಂತ ನೀವು ಏನು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಅಡ್ಮಿಟ್ ಕಾರ್ಡ್ ಬಂದಾಗ ನಾನು ವೀಡಿಯೋ ಮುಖಾಂತರ ಹಾಕಿರ್ತೀನಿ. ನನ್ನ ವಾಟ್ಸಪ್ ಚಾನಲ್ ಕೂಡ ನೀವು ಜಾಯ್ನ್ ಆಗ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲ್ಲಿ ಕೂಡ ಅಪ್ಡೇಟ್ ಮಾಡಿರ್ತೀನಿ. ಫಸ್ಟ್ ವೀಕ್ ಆಫ್ ಮೇನಲ್ಲಿ ಬರುತ್ತೆ, ಓಕೆನಾ? May 7th 8th ಡೇಟ್ ಒಳಗಡೆ ಬಂದುಬಿಡುತ್ತೆ. ಮತ್ತು ರಿಸಲ್ಟ್ ಯಾವಾಗ ಬರುತ್ತೆ ಅಂತಂದರೆ, ಆನ್ಸರ್ ಕೀ ಯಾವಾಗ ಬರುತ್ತೆ ಅಂದರೆ May ಲಾಸ್ಟ್ ವೀಕಲ್ಲಿ ಬರುತ್ತೆ. ಕೀ ಆಬ್ಜೆಕ್ಷನ್ ವಿಂಡೋ ಕೂಡ ಆವಾಗಲೇ ಬರುತ್ತೆ. ಮತ್ತು ಡಿಕ್ಲರೇಷನ್ ಆಫ್ ರಿಸಲ್ಟ್ ಯಾವಾಗಿರುತ್ತೆ ಅಂದರೆ June 1 ಇರುತ್ತೆ. ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ June 3rd ವೀಕಲ್ಲಿ ನಿಮ್ಮ ಕೌನ್ಸಿಲಿಂಗ್ನ ಸ್ಟಾರ್ಟ್ ಆಗಿಬಿಡುತ್ತೆ ಅಡ್ಮಿಷನ್ಗೋಸ್ಕರ, ಓಕೆನಾ? ದೀಸ್ ಆರ್ ದಿ ಇಂಪಾರ್ಟೆಂಟ್ ಡೇಟ್ಸ್ ಗೈಸ್, ಓಕೆ? ಇದೆಲ್ಲ ಇಂಪಾರ್ಟೆಂಟ್ ಡೇಟ್ಸ್ ಇದೆ. ನೀವೆಲ್ಲನೂ ಇವಾಗ ಮತ್ತೆ ಸ್ಕ್ರೀನ್ನ ಪಾಸ್ ಮಾಡ್ಕೊಂಡು ಕೂಡ ನೋಡ್ಕೊಳ್ಬೋದು. ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಏನೆಲ್ಲ ಇಂಪಾರ್ಟೆನ್ಸ್ ಇದೆ, ನೀವು ಯಾವ ಥರ ಫಿಲ್ ಮಾಡ್ಬೋದು, ಏನೆಲ್ಲ ಎಕ್ಸಾಮ್ ಪ್ಯಾಟರ್ನ್ಸ್ ಇರುತ್ತೆ, ಅದನ್ನೆಲ್ಲನೂ ಹೇಳ್ತಾನೆ ನೋಡಿ. ಇವಾಗ MBA, MCA ಮಾಡ್ತೀನಿ ಅನ್ನೋರು ಎಲ್ಲರೂ PGCETನ ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ ಬೇಡ, ಗೌರ್ಮೆಂಟ್ ಥ್ರೂ ಸೀಟ್ ಬೇಕು, ಫೀಸ್ ಕಡಿಮೆ ಅಂದರೆ ಅದೇ ಕಾಲೇಜಲ್ಲಿ ಫೀಸ್ ಕಡಿಮೆಯಿಂದ ಸೀಟ್ ಬೇಕು ಅಂತಂದರೆ PGCET ಎಕ್ಸಾಮ್ ಬರೆದ್ಬಿಟ್ಟು KA ಕೌನ್ಸಿಲಿಂಗ್ ಥ್ರೂ ನೀವು ಅಡ್ಮಿಷನ್ ತೊಗೊಳ್ಬೇಕಾಗುತ್ತೆ.
ಎಮ್ ಟೆಕ್ ಮಾಡೋರು ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಸೈನ್ಸ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕಲ್ ಸೈನ್ಸ್ ಇದೆಲ್ಲ ಸಬ್ಜೆಕ್ಟ್ಗೆ PGCET ಮುಖಾಂತರನೇ ನೀವು ಕೌನ್ಸಿಲಿಂಗ್ನ ಅಟೆಂಡ್ ಆಗಬೇಕಾಗುತ್ತೆ. 23rd ಮೇಗೆ ಎಮ್ ಟೆಕ್ ಅವ್ರದ್ದು ಇರುತ್ತೆ. ಟೈಮಿಂಗ್ ಏನಂತಂದರೆ ಮಧ್ಯಾಹ್ನ 2:30 4:30ವರೆಗೆ. ಓಕೆನಾ. ಎಕ್ಸಾಮ್ಸ್ ಇರುತ್ತೆ. 100 ನಂಬರ್ಸ್ ಆಫ್ ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಇದೇನೆಂದರೆ ಪೆನ್ ಆ್ಯಂಡ್ ಪೇಪರ್ ಇರುತ್ತೆ. ಕ್ವಶನ್ ಪೇಪರ್ ವಿಲ್ ಬಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಮತ್ತು OMR ಸೀಟ್ ನೀವು ಫಿಲ್ ಮಾಡೋದಿರುತ್ತೆ. OMR ಥ್ರೂ ಎಕ್ಸಾಮ್ ಅಂತ ಹೇಳ್ತಾ ಇರ್ತಾರೆ. 24th ಮೇಗೆ ಏನಂತಂದರೆ MCA MBA ಇರುತ್ತೆ. ಟೈಮಿಂಗ್ ಚೇಂಜಸ್ ಇದೆ ನೋಡಿ. MCAದವ್ರದ್ದು ಮಾರ್ನಿಂಗ್ 10:30 ಆಫ್ಟರ್ನೂನ್ 12:30ವರೆಗಿದೆ. ಸೇಮ್ ಕ್ವಶನ್, ಸೇಮ್ ನಂಬರ್ ಇರುತ್ತೆ, ಸೇಮ್ ಮೆಥಡ್ ಇರುತ್ತೆ ಎಕ್ಸಾಮ್ ಕೂಡ. MBAನವ್ರದ್ದು 2:30 4:30ವರೆಗಿದೆ. ಓಕೆನಾ. ಆಮೇಲೆ ನಿಮಗೆ ಕ್ಯಾಲ್ಕುಲೇಟರ್ ಅಂತಂದರೆ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲವ್ ಇಲ್ಲ, ನಾರ್ಮಲ್ ಕ್ಯಾಲ್ಕುಲೇಟರ್ ಇರುತ್ತಲ್ವ ಚಿಕ್ಕದು, ಅದನ್ನು ಅಲವ್ ಇದೆ, ಅದನ್ನು ತೊಗೊಂಡು ಹೋಗ್ಬೋದು. ಸಿಲೆಬಸ್ ಎಲ್ಲನೂ ಆಲ್ರೆಡಿ ಇವಾಗ ಪಬ್ಲಿಷ್ ಮಾಡಿದ್ದಾರೆ, ಅದನ್ನು ನೀವು ನೋಡ್ಕೊಳ್ಬೋದು. ಎಲ್ಲಿ ಅಂತಂದರೆ KE ಅಂತ ಕ್ಲಿಕ್ ಮಾಡಿದ್ಮೇಲೆ ಮತ್ತು ಅಡ್ಮಿಷನ್ PGCET ಅಂತ ಸೆಲೆಕ್ಟ್ ಮಾಡಿದ್ಮೇಲೆ PGCET 2026 ಸಿಲೆಬಸ್, PGCET 2026 ಸಿಲೆಬಸ್ ನೋಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಸಿಲೆಬಸ್ನ ನೋಡ್ಕೋಬೋದು. ಇನ್ನೂ 2 ತಿಂಗಳು ಟೈಮ್ ಇದೆ ನಿಮ್ಮ ಎಕ್ಸಾಮ್ಗೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಸಿಲೆಬಸ್ ಎಲ್ಲನೂ ಫಾಲೋ ಮಾಡಿ ಅಂತ ನಾನು ಹೇಳ್ತಾ ಇರ್ತೀನಿ. ಆಮೇಲೆ ಏನಂತಂತಂದರೆ MTechಲ್ಲಿ ಸ್ವಲ್ಪ ಕೋರ್ಸಸ್ಗಳಿಗೆ PGCETಯಿಂದ ನೀವು ಅಡ್ಮಿಷನ್ ಏನಂತಂದರೆ PGCET ಎಕ್ಸಾಮ್ ಬರಲಿಲ್ಲ ಅಂದರೂ ನೀವು MTech ME ಮಾಡ್ಬೋದು. ಯಾವುದೆಲ್ಲ ಅಂತಂದರೆ ಬಯೋಟೆಕ್ನಾಲಜಿ, ಕೆಮಿಕಲ್ ಇಂಜಿನಿಯರಿಂಗು, ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗು, ಪಾಲಿಮರ್ ಸೈನ್ಸ್, ಟೆಕ್ಸ್ಟೈಲ್ ಟೆಕ್ನಾಲಜಿ ಸಬ್ಜೆಕ್ಟ್ಸ್. ಇದೆಲ್ಲ ಏನಂತಂದರೆ ನಿಮ್ಮ ಡಿಗ್ರಿ ರಿಸಲ್ಟ್ ಮಾರ್ಕ್ಸ್ ಮೇಲೆ ನಿಮಗೆ ಈ MTechಲ್ಲಿ ಅಡ್ಮಿಷನ್ ಸಿಗುತ್ತೆ. ಅದನ್ನು ಮತ್ತೆ ಏನಂತಂದರೆ ಇವಾಗ ನೀವು ಏನು ಮಾಡ್ಬೇಕಂತಂದರೆ ಅಪ್ಲಿಕೇಶನ್ ಕಂಪಲ್ಸರಿ ಹಾಕಬೇಕಾಗುತ್ತೆ. ನೀವು MTech ಮಾಡಬೇಕು ಇಲ್ಲ ME ಮಾಡಬೇಕಂತಂದರೆ ಅಪ್ಲಿಕೇಶನ್ ಹಾಕಿಬಿಟ್ಟು ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡಿಬಿಟ್ಟು ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗುತ್ತೆ. ಬಟ್ ನಿಮಗೆ ಎಕ್ಸಾಮ್ಸ್ ಯಾವುದೇ ರೀತಿ ಇರೋದಿಲ್ಲ, ನಿಮಗೆ ಅಡ್ಮಿಟ್ ಕಾರ್ಡ್ ಬರೋದಿಲ್ಲ, ಏನಿಲ್ಲ ನಿಮಗೆ. ಬಟ್ ಅಡ್ಮಿಷನ್ ಮಾಡೋಕ್ಕೆ ಹೋದಾಗ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ಔಟ್ನ ಕೇಳ್ತಾ ಇರ್ತಾರೆ, ಅದನ್ನು ನೀವು ಕೊಡಲೇಬೇಕಾಗುತ್ತೆ. ಇದು ಏನಕ್ಕೆ ಅಂತಂದರೆ ನಿಮ್ಮ ರೆಕಾರ್ಡ್ ಸಲುವಾಗಿ. KEನಲ್ಲಿ ನಿಮ್ಮ ರೆಕಾರ್ಡ್ ಇರುತ್ತೆ, ಎಷ್ಟು ಜನ ಈ ವರ್ಷ MTech ಮಾಡಿದ್ದಾರೆ ಅಂತ ಅವ್ರ ಹತ್ರ. ಸೊ ಅದಕ್ಕೋಸ್ಕರ ಈ ರೀತಿ ನೀವು ಪ್ರೊಸೆಸ್ನ ಫಾಲೋ ಮಾಡಬೇಕಾಗುತ್ತೆ. ಏನಿಲ್ಲ, ಅಪ್ಲಿಕೇಶನ್ ಫಿಲ್ ಮಾಡಿ, ಫೀಸ್ ಪೇ ಮಾಡಿ, ಅದನ್ನು ಪ್ರಿಂಟೌಟ್ ತೊಗೊಂಡಿಟ್ಕೊಳ್ಳಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಗೇಟ್ ಯಾರೆಲ್ಲ ಕ್ವಾಲಿಫೈ ಆಗಿದ್ದಾರೆ. SC ST ಸ್ಟೂಡೆಂಟ್ಸ್ಗೆ 19 ಮಾರ್ಕ್ಸ್ ತೊಗೊಂಡಿದ್ರೆ ಕ್ವಾಲಿಫೈ ಇತ್ತು, ಮತ್ತು ಡಿಫ್ರೆಂಟ್ ಕ್ಯಾಟಗಿರೀಸ್ ಮೇಲೆ. ಬಟ್ ಯಾರಾಗಲಿ 19 ಮೇಲೆ ಮತ್ತು 25 ಮೇಲೆ ತೊಗೊಂಡಿದ್ರೆ ನೀವು ಕ್ವಾಲಿಫೈ ಆಗಿದ್ದೀರಾ ಗೇಟ್ಗೆ. ಓಕೆನಾ. ಕ್ವಾಲಿಫೈ ಆಗಿದ್ದವರು PGCET ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. ನೀವು ಬರೀ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಫೀಸ್ ಇರುತ್ತೆ 650,000 ರೂಪೀಸ್ ಆ ಥರ. ಅದನ್ನು ಪೇ ಮಾಡಬೇಕು. ನೀವು ಪೇ ಮಾಡಿದ್ಮೇಲೆ ಅದನ್ನು ಪ್ರಿಂಟೌಟ್ ತೊಗೊಂಡ್ಬಿಟ್ಟು ನಿಮ್ಮ ಗೇಟ್ ಕ್ವಾಲಿಫೈ ಮಾರ್ಕ್ಸ್ ಶೀಟ್ ತೊಗೊಂಡ್ಬಿಟ್ಟು ನೀವು ಯಾವ್ದು ಬೇಕಾದರೂ ಕಾಲೇಜಲ್ಲಿ VTU ಅಂಡರ್ ಕಾಲೇಜ್ ಯಾವುದ್ಯಾವ್ದಿದೆ ಆ ಕಾಲೇಜಲ್ಲಿ ನೀವು MTech ಮಾಡ್ಬೋದು. ಓಕೆನಾ. ಸೊ ನಿಮಗೆ ಫೀಸ್ ಕೂಡ ಕಡಿಮೆ ಇರುತ್ತೆ ಗೇಟ್ ಕ್ವಾಲಿಫೈ ಆದವ್ರಿಗೆ. ನಿಮ್ಮ ಚಾನ್ಸ್ ಆಲ್ರೆಡಿ ನೀವು ಎಕ್ಸಾಮ್ ಬರೆದು ಕ್ವಾಲಿಫೈ ಆಗಿದ್ದೀರಾ, ಎಷ್ಟೊಂದು ಕಷ್ಟಪಟ್ಟಿದ್ದೀರಾ, ಲಕ್ಕಿದ್ರು ಪಾಸ್ ಆಗಿದ್ದೀನಿ ಅಂತ ಅನ್ನೋರಿಗೂ ಕೂಡ ನೀವು MTech ಏನಾದರೂ ಮಾಡಬೇಕಂತಂದರೆ ಇದು ಒಳ್ಳೆ ಚಾನ್ಸ್ ಇದೆ. ನೀವು ಹೋಗಿ MTech ಅಡ್ಮಿಷನ್ನ ತೊಗೊಳ್ಳಿ. ಆಲ್ರೆಡಿ ನಾನು ಹೇಳಿರೋ ಹಾಗೆ 8th ಏಪ್ರಿಲ್ ಏನಿದೆ ನೈಟ್ 12ವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ಡೇಟ್ ಕೂಡ ಎಕ್ಸ್ಟೆಂಡ್ ಆಗುತ್ತೆ. ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಮಿಸ್ಟೇಕ್ ಮಾಡಿದರೂ ಕೂಡ ನೀವು ಮತ್ತೆ ಎಡಿಟ್ ಮಾಡೋಕ್ಕೆ ಎಡಿಟ್ ವಿಂಡೋ ಅಂತ ಓಪನ್ ಮಾಡಿರ್ತಾರೆ. ನೀವು ಅದಕ್ಕೋಸ್ಕರ ಏನೂ ಭಯ ಪಡೋ ಅವಶ್ಯಕತೆ ಇಲ್ಲ. ಮತ್ತು ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಇನ್ಫಾರ್ಮೇಷನ್ ಬುಲೆಟಿನ್ ಅನ್ನೋದನ್ನ ಅವ್ರು ರಿಲೀಸ್ ಮಾಡಿದ್ದಾರೆ ಅವರ ಪೋರ್ಟಲಲ್ಲಿ, KEನವರು. ನೀವು ಅದನ್ನು ಕಂಪ್ಲೀಟಾಗಿ ಗೋತ್ರೂ ಮಾಡ್ಕೊಳ್ಳಿ, ನಿಮಗೆ ಪ್ರತಿಯೊಂದು ನಾಲೆಜ್ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಅದರಲ್ಲಿ ನಾನು ಬರೀ ಹೈಲೈಟ್ಸ್ ಇರೋದನ್ನ ಹೇಳ್ತಾ ಇರ್ತೀನಿ, ಮತ್ತು ಯಾವ ರೀತಿ ನೀವು ಇನ್ಫಾರ್ಮೇಷನ್ ಬುಲೆಟಿನ್ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತಲೂ ಹೇಳ್ತೀನಿ ನೋಡಿ. ಇಲ್ಲಿ KE ಈ ಥರ ಓಪನ್ ಮಾಡಿದ್ಮೇಲೆ ಇಲ್ಲಿ ಫಸ್ಟ್ ಇರುತ್ತೆ ಇನ್ಫಾರ್ಮೇಷನ್ ಬುಲೆಟಿನ್ 26 ಮಾರ್ಚ್ ಅನ್ನೋದನ್ನ. ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಬಂದು ಇರುತ್ತೆ. ಇದನ್ನು ನೀವು ಎಲ್ಲನೂ ಇದರಲ್ಲಿ ಡೀಟೇಲ್ಸ್ ಇರುತ್ತೆ, ನೀವು ನೋಡ್ಕೊತಾ ಹೋಗ್ಬೋದು. ಓಕೆನಾ. ನಾನು ಬರೀ ಹೈಲೈಟ್ ಏನು ಮಾಡ್ತೀನಿ ಅಂತಂದರೆ ಟೈಮ್ ಟೇಬಲ್ಲು ಮತ್ತು ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಆ ರೀತಿ ಇರೋದಿದ್ರೆ ನಾನು ಹೈಲೈಟ್ ಮಾಡ್ತೀನಿ. ಇಲ್ಲಿ ಟೈಮ್ ಟೇಬಲ್ ನಾನು ಆಲ್ರೆಡಿ ಹೇಳಿದ್ದೀನಿ. ಓಕೆನಾ. ಆಮೇಲೆ ಏನಂತಂತಂದರೆ MBA MTech ಅವರಿಗೆ ಪಾರ್ಟ್ ಟೈಮ್ ಕೂಡ ಕೋರ್ಸ್ ಇದೆ. ಇದು ಪಾರ್ಟ್ ಟೈಮ್ ಕಾಲೇಜ್ ಕೂಡ ಮಾಡ್ಬೋದು. ನೀವು ಜಾಬ್ ಮಾಡ್ತಾನೆ ನೀವು ಪಾರ್ಟ್ ಟೈಮ್ ಕೋರ್ಸಸ್ ಕೂಡ ಮಾಡ್ಬೋದು. ಯಾರೆಲ್ಲ ಜಾಬ್ ಮಾಡ್ಕೊತಾನೆ MTech ಮಾಸ್ಟರ್ ಡಿಗ್ರಿ ಮಾಡ್ಬೇಕಂತಂದ್ರೆ ಅವ್ರು ಪಾರ್ಟ್ ಟೈಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೆಲ್ಲಾನು ಕ್ಲಿಯರ್ ಆಗಿದೆ.
ಅದನ್ನು ಕಂಟಿನ್ಯೂ ಮಾಡಿ. ಓಕೆನಾ? MCNವ್ರಿಗೆ ಪಾರ್ಟ್ ಟೈಮ್ ಇಲ್ಲ. ನೀವು ಫುಲ್ ಟೈಮ್ ಕೋರ್ಸ್‌ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೀವೇನಾದರೂ ಪಾರ್ಟ್ ಟೈಮ್ ಕೋರ್ಸ್‌ನ ಇಲ್ಲಿ ಸರ್ಚ್ ಮಾಡ್ತಾ ಇದ್ರೆ ಅದು ನಿಮಗೆ ಇಲ್ಲಿ ಸಿಗೋದಿಲ್ಲ. ಮತ್ತು ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ಏನೆಲ್ಲ ಬೇಕು ಅಪ್ಲೈ ಮಾಡಕ್ಕೆ ಅನ್ನೋದಕ್ಕೆ ನಾನು ಇವಾಗ ಹೇಳ್ತೀನಿ ನೋಡಿ. ಇಲ್ಲಿ ಈ ಬುಲೆಟ್ ಪಾಯಿಂಟಲ್ಲೇ 24th ಪೇಜಲ್ಲಿ ಇರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕನ್ನೋದು. SSLC 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡ್, ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕು. ಇವಾಗ ಡಿಗ್ರಿ ರೀಸೆಂಟಾಗಿ ಪಾಸ್ ಆದವರಿಗೆ 3 ಇಯರ್ಸ್ ಡಿಗ್ರಿಯವರಿಗೆ 5th ಸೆಮ್ ಮಾರ್ಕ್ಸ್ ಕಾರ್ಡ್ ಬಂದಿರೋದಿಲ್ಲ. ಮತ್ತು ಡಿಗ್ರಿ ಸರ್ಟಿಫಿಕೇಟ್ ಇರೋದಿಲ್ಲ. ಇಂಜಿನಿಯರಿಂಗ್ ಅವರಿಗೆ ಇನ್ನೂ 8th ಸೆಮ್ ಎಕ್ಸಾಮ್ ನಡೀತಾ ಇದೆ ಎಷ್ಟೋ ಜನಕ್ಕೆ ಅವರಿಗೆಲ್ಲ. ಬಟ್ ಅಪ್ಲೈ ಮಾಡುವಾಗ ಈ ಆಪ್ಷನ್ ಇದೆ, ನೀವು ಇನ್ನೂ ಕಲಿತಾ ಇದ್ದೀರಾ, ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಬಂದಿಲ್ಲ ಅಂತ. ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ಅದನ್ನು ನಾನು ಅಪ್ಲಿಕೇಶನ್ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ಮತ್ತು ಏನಂತಂದರೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟು 371 ಹೈದರಾಬಾದ್ ಕರ್ನಾಟಕ, ಕನ್ನಡ ಮೀಡಿಯಮ್ಮು, ರೂರಲ್ಲು, ಇದೆಲ್ಲ ಇದ್ದರೂ ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ನಿಮಗೆಲ್ಲನೂ ಯೂಸ್ ಆಗಿರುತ್ತೆ. ಮತ್ತು ನಿಮಗೇನಂತಂತಂದರೆ ಒಳ್ಳೆ ಸೀಟ್ ಸಿಗೋಕ್ಕೆ ಈ ಡಾಕ್ಯುಮೆಂಟ್ಸ್ ಎಲ್ಲನೂ ಸಪೋರ್ಟ್ ಮಾಡುತ್ತೆ. ಓಕೆನಾ? ಅಂದರೆ ಒಳ್ಳೆ ಕಾಲೇಜಸಲ್ಲಿ ನಿಮ್ಮ ಮಾರ್ಕ್ಸ್ ಕಡಿಮೆ ಇದ್ದರೂ, PGCETಯಲ್ಲಿ ನಿಮ್ಮ ಮಾರ್ಕ್ಸ್ ಕಡಿಮೆ ಇದ್ದರೂ ನೀವು ಒಳ್ಳೆ ಕಾಲೇಜಸಲ್ಲಿ ಅಡ್ಮಿಷನ್ ತೊಗೊಳ್ಬೋದು ಹೆಚ್ಚಿನ ಡಾಕ್ಯುಮೆಂಟ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು. ಮತ್ತು ಏನಂತಂತಂದರೆ ಸರ್ಟಿಫಿಕೇಟ್ಸ್ ಇದೆ ಸ್ವಲ್ಪ. ಯಾವುದೆಲ್ಲ ಸ್ಟಡಿ ಸರ್ಟಿಫಿಕೇಟ್ ಯಾವ ಫಾರ್ಮೆಟಲ್ಲಿ ಇರಬೇಕು, ಮತ್ತು ಅನೆಕ್ಸರ್ A ಅನ್ನೋದನ್ನ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಇದೆ. ನೀವೇನಾದರೂ ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ರೆ ಅದಕ್ಕೆ ಅಂತಲೇ ಇಲ್ಲಿ ಸರ್ಟಿಫಿಕೇಟ್ ಇದೆ. ಅದನ್ನೆಲ್ಲನೂ ಇವಾಗ ಹೇಳ್ತೀನಿ ನೋಡಿ. ನೀವು ಸ್ಟಡಿ ಸರ್ಟಿಫಿಕೇಟು ಬುಲೆಟ್ ಪಾಯಿಂಟಲ್ಲೇ ಇದೆ. ಇದನ್ನು ನೀವು ಬುಲೆಟಿನ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ 40 ಪೇಜಲ್ಲಿ ಇದೆ, 40 ನಂಬರ್ ಪೇಜಲ್ಲಿ. ಈ ಫಾರ್ಮ್ಯಾಟಲ್ಲಿ ನಿಮ್ಮ ಸ್ಕೂಲ್, ಕಾಲೇಜ್ ಎಲ್ಲ ಸ್ಟಡಿ ಸರ್ಟಿಫಿಕೇಟ್ ಇರಬೇಕು. ಮತ್ತು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಕೂಡ ಬೇಕು. ನೀವು ನಿಮ್ಮ ಕಾಲೇಜಲ್ಲಿ ಫಿಲ್ ಮಾಡ್ಕೊಳ್ಬೇಕು ಇದನ್ನು. ಸ್ಪಾನ್ಸರ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ಮತ್ತು ಪಾರ್ಟ್ ಟೈಮ್ ಯಾರೆಲ್ಲ ಮಾಡ್ಬೇಕಂತಿದ್ರೆ ನಿಮಗೆ ಪಾರ್ಟ್ ಟೈಮ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ನಿಮ್ಮ ಕಾಲೇಜ್, ನಿಮ್ಮ ಕಂಪ್ನಿ ಇವಾಗ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿಂದ ನೀವು ಸಿಗ್ನೇಚರ್, ಈ ಸರ್ಟಿಫಿಕೇಟ್ ನೀವೇ ಫಿಲ್ ಮಾಡಿಬಿಟ್ಟು ಸಿಗ್ನೇಚರ್ ತೊಗೊಂಡ್ಬಿಟ್ಟು ನೀವು ರೆಡಿ ಮಾಡ್ಕೊಂಡಿರ್ಬೇಕಾಗತ್ತೆ. ನೀವು ಪಾರ್ಟ್ ಟೈಮ್ಗೆ ಏನಾದರೂ ಅಪ್ಲಿಕೇಶನ್ ಹಾಕ್ತಿದ್ರೆ ಇದು ಬೇಕಾಗಿರುತ್ತೆ. ಸೊ ಇದನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ಮತ್ತು ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ. ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. PGCET ಸ್ಟೂಡೆಂಟ್ಸ್ ಯಾರೆಲ್ಲ ಇವಾಗ ಹೋಗ್ಬೇಕಂತ ಇದ್ದಾರೆ PGCETಗೆ ಅವರಿಗೆಲ್ಲ ಶೇರ್ ಮಾಡಿ, ಈ ವಿಡಿಯೋ ತಲುಪೋ ಥರ ಸಹಾಯ ಮಾಡಿ. ಥ್ಯಾಂಕ್ ಯು. ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಏನೇ ಒಂದು ಕ್ವಶನ್ಸ್ ಇದ್ದರೂ ಕಮೆಂಟ್ ಹಾಕಿ. ನಮ್ಮ ಟೀಮ್ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಅದನ್ನು ಆನ್ಸರ್ ಮಾಡೋ ಮುಖಾಂತರ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ.